ನನ್ನ ಪ್ರಾಣ ಹೋದ್ರು ಸರಿ, ಕಂಡೋರ್ ದುಡ್ಡು ನಾ ಮುಟ್ಟಲ್ಲ. ಬಸ್ಸಲ್ಲಿ ಸಿಕ್ಕಿರೋದು ಪಾಪ ಯಾರ್ದೋ ಏನು, ಸ್ಟೇಷನ್ಗೆ ಹೋಗಿ ಕೊಟ್ಬರ್ತೀನಿ. ಹಂಗಾರೆ ಹಿಂಗೆ ಬಸ್ಸಲ್ಲಿ ಅದು 13ನೇ ನಂಬರ್ ಸೀಟಲ್ಲಿ ಸಿಕ್ಕಿದ್ದೆಲ್ಲ ಇದೇ ನಿಯತ್ತಾಗಿ ನೀನು ವಾಪಸ್ ಕೊಟ್ಬಿಟ್ಟಿದ್ಯಾ? ಕ್ಷಮಿಸ್ಬಿಡು ರಾಜಣ್ಣ, ನಿನಗೆ ನೋವು ಮಾಡಬೇಕು ಅಂತ ನಾನು ಹಿಂಗೆ ಅನ್ಲಿಲ್ಲ. ನೀನು ಸಂದಾಗಿರ್ಬೇಕು ಅಂತ ನಾನು ಹಿಂಗೆ ಅಂದೆ. ಬೇಜಾರು ಮಾಡ್ಕೋಬೇಡ. ಬೇಜಾರೇನಿಲ್ಲ, ನಿಂಗೂ ಗೊತ್ತಾಯ್ತು. ನೀ ಮನೆಗೆ ಹೊರಡು, ನಾ ಇನ್ನು ತಗೊಂಡೋಗಿ ಸ್ಟೇಷನ್ ಕೊಟ್ಟು ಬರ್ತೀನಿ. ಅದೇಂಗಾಯ್ತದೆ? ಇವತ್ತು ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಇವತ್ತಾಗಲ್ಲ ಚಲ್ವಾ, ಇನ್ನೊಂದು ದಿವಸ ಯಾವತ್ತಾದ್ರೂ ಬರ್ತೀನಿ. ನೀವು ಹೊರಡು. ನನ್ನ ಹೆಂಡ್ರು ಕೇಳಿದ್ರೆ ಏನು ಹೇಳಿ ರಾಜಣ್ಣ? ಯೋ, ಏನೋ ಒಂದು ಹೇಳು, ನಂಗೆ ಗೊತ್ತಾಯ್ತದೆ, ನಾ ಬರ್ತೀನಿ. ಇವನು ಈ ಕಾಲಕ್ಕೆ ಬದಲಾಗಲ್ಲ. ಮೀನಾಕ್ಷಿ, ಏನಾಯ್ತು? ಮೋಹನ್, ಪ್ರಿಯಾ ಇನ್ನೂ ಮನೆಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಲೇಟ್ ಆದ್ರೆ ಮನೆಗೆ ಒಂದ್ಸಲ ಫೋನ್ ಮಾಡು ಅಂತ ಎಷ್ಟು ಸಲ ಅವಳಿಗೆ ಹೇಳಿದೀನಿ. ಆದ್ರೆ ಅವಳೊಂದು ಮಾತು ತಲೆಗೆ ಹತ್ತಲ್ಲ. ಲೇಟ್ ಆಗಿ ಬರೋದು ಅವಳು ರೂಢಿ ತಾನೆ, ಇದೇನು ಹೊಸದಾ? ಬರ್ತಾಳೆ ಬಿಡು. ಮೋಹನ್, ಪ್ರಿಯಾ ನಮ್ಮ ಸ್ವಂತ ಮಗಳಲ್ಲ ಅನ್ನೋದಕ್ಕೆ ಈ ತಾತ್ಸಾರನಾ? ನಿಜ ಹೇಳಿ ಮೋಹನ್, ಇದೇ ಪ್ರಿಯಾ ನಮ್ಮ ಹೆತ್ತು ಮಗಳಾಗಿದ್ದಿದ್ರೆ ನೀವು ಇದೇ ತಾತ್ಸರದಿಂದ ಮಾತಾಡ್ತಿದ್ರಾ? ಪ್ರಿಯಾ ವಯಸ್ಸಿಗೆ ಬಂದಿರೋ ಹೆಣ್ಮಗಳು, ರಾತ್ರಿ ಇಷ್ಟೊತ್ತಾದ್ರೂ ಮನೆಗೆ ಬರ್ಬೇಕು ಅನ್ನೋ ಜವಾಬ್ದಾರಿ ಅವಳಿಗಿಲ್ಲ. ಆದ್ರೆ ನಾವು ಅವಳ ತಂದೆ ತಾಯಿ, ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕಾದ್ದು ನಮ್ ಜವಾಬ್ದಾರಿ. ಅವಳ ಬಗ್ಗೆ ನಿಮಗೆ ಚಿಂತೆ ಇಲ್ವಾ? ಮೀನಾಕ್ಷಿ, ಇಷ್ಟು ವರ್ಷ ಇಷ್ಟು ದಿನ ಇಲ್ದಿರೋ ಅನುಮಾನ ನಿನಗೆ ಈಗ ಯಾಕೆ ಶುರು ಆಗಿದೆ? 18 ವರ್ಷ ಅವಳನ್ನ ಸಾಕಿದೀವಿ, ಬೆಳೆಸಿದೀವಿ, ಅವಳು ಬೇಕು ಬೇಡಗಳನ್ನ ಪೂರೈಸಿದೀವಿ. ಆಗ ಒಂದು ದಿನಾನು ನಾನು ಅವಳ ಬಗ್ಗೆ ತಾತ್ಸಾರ ಮಾಡಿದ್ದೀನಿ ಅಂತ ನಿನಗೆ ಯಾಕೆ ಅನ್ನಿಸ್ಲಿಲ್ಲ? ನಮಗೆ ಹುಟ್ಟಿದ ಒಬ್ಬಳ ಮಗಳಿದ್ದಾಳೆ ಅನ್ನೋ ಸತ್ಯ ನಿನಗೀಗ ಗೊತ್ತಾಗಿದೆ ಮೀನಾಕ್ಷಿ. ಅದಕ್ಕೆ ನಿನಗೆ ಈ ಥರದ ಅನುಮಾನಗಳೆಲ್ಲ ಬಂದು ಕಂಪೇರ್ ಮಾಡೋದಕ್ಕೆ ಶುರು ಮಾಡಿದ್ಯಾ? ಆದ್ರೆ ಈ ಸತ್ಯ ನನಗೆ ಮೊದಲಿಂದಲೂ ಗೊತ್ತಿತ್ತು. ನಾನು ಪ್ರಿಯಾನ್ನ ತಾತ್ಸಾರ ಮಾಡೋದೇ ನಿಜ ಆಗಿದ್ರೆ ಅವಳು ಅನಾಥ ಮಗುವಾಗಿ ಈ ಮನೆಗೆ ಬಂದಲ್ಲ, ಅವತ್ತಿಂದಲೇ ಮಾಡಬಹುದಾಗಿತ್ತು. ಹಾಗಲ್ಲ ಮೋಹನ್, ನಾವಿಲ್ಲಿ ಪ್ರಿಯಾನ ಇಗ್ನೋರ್ ಮಾಡಿದ್ರೆ ಅಲ್ಲಿ ಯಾರಾದ್ರೂ ನಮ್ಮ ಮಗಳನ್ನ ತಾತ್ಸಾರ ಮಾಡ್ಬಿಡ್ತಾರೇನೋ ಅಂತ ಭಯ ನನ್ಗೆ. ನೀನೇನೋ ಭಯ ಪಡಬೇಡ. ಪ್ರಿಯಾನ್ ಮೇಲೆ ನಿನಗಿಂತ ಹೆಚ್ಚು ಕನ್ಸರ್ನ್ ನನಗಿದೆ. ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಡೋಂಟ್ ವರಿ.
ಓಕೆ ಗೈಸ್ ಬಾಯ್ ಸಿ ಯು ಗುಡ್ ನೈಟ್. ಹೇ ಪ್ರಿಯಾ, ಒಬ್ಳೆ ಹೋಗ್ತೇನೆ ಮನೆಗೆ. ನಮ್ಗೆ ಯಾರಿಗೂ ಡ್ರಾಪ್ ಕೊಡಲ್ವಾ? ವಾಟ್ ಡ್ರಾಪ್? ಹೇ ಲೂಸ್, ನನಗೆ ಯಾರು ಡ್ರಾಪ್ ಕೊಟ್ರೆ ಖುಷಿಯಾಗಿ ಮನೆಗೆ ಹೋಗ್ತೀನಿ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಇವತ್ತು ಆಟೋದಲ್ಲಿ ಹೋಗ್ಬಿಡ್ರೆ. ಯಾ I don't know. Okay guys, good night. Bye. Bye. ಪ್ರಿಯಾ ಯಾಕೋ ರೆಗ್ಯುಲರ್ಗಿಂತ ಜಾಸ್ತಿ ಹೊಡೆದಿದ್ದಾಳೆ ಅಂತ ಅನ್ಸೋದಿಲ್ವಾ? ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಕಣೆ. ಅವಳು ಡ್ರೈವಿಂಗ್ ಅಲ್ಲಿ ಶಾರ್ಪ್ ಇದ್ದಾಳೆ. ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಬರ ಶಾರದಾ, ಒಂದ್ ಗ್ಲಾಸ್ ನೀರ್ ತತ್ತ. ತಕೊಳ್ಳಿ. ಇದೇನಾ ಒಬ್ರೇ ಬಂದ್ರಾ? ಯಾಕೆ? ರಾಜಣ್ಣನು ಇಲ್ಲೇ ಊಟಕ್ಕೆ ಕರ್ಕೊಬತ್ತೀನಿ ಅಂತ ಮಧ್ಯಾಹ್ನನೇ ಫೋನ್ ಮಾಡಿದ್ರೆ ಅಂದಿದ್ದೆ. ಅವನು ಬತ್ತೀನಿ ಅಂತಂದಿದ್ದ. ಆದ್ರೆ ನಮ್ ಸತ್ಯ ಹರಿಶ್ಚಂದ್ರನ್ಗೆ ಸತ್ಯದ ಕ್ಯಾಮೆ ಮಾಡೋ ಯಾವ್ದೋ ಒಂದ್ ಕಾರಣ ಸಿಕ್ತು. ಹೋದ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರಾ? ಯಾರ್ ನಮ್ ರಾಜಣ್ಣನ? ಯಾಕ್ರಿ? ಹೇಳಿದ್ನಲ್ಲ, ಸತ್ಯದ ಸೇವೆ ಮಾಡಕ್ ಹೋದ. ಬಸ್ಸಲ್ಲಿ ದುಡ್ಡನ್ ಗಂಟು ಸಿಕ್ತು. ಸ್ಟೇಷನ್ ಕೊಟ್ಬತ್ತೀನಿ ಅಂತ ಹೋದ. ಏನು ದುಡ್ಡಿನ ಗಂಟ? ಎಷ್ಟಿತ್ತು ಅದ್ರಲ್ಲಿ? ಎಣಿಸ್ತವನ್ ಯಾವನು ಸರ್ದ? ಕಂಡೋರ್ ದುಡ್ಡನ್ನ ನಾವ್ ಯಾಕೆ ಎಣಿಸ್ಬೇಕು ಅಂದ ಪುಣ್ಯಾತ್ಮ. ಅದು ಸರಿ ಕಂಡ್ಬಿಡು ಅಂತ ನಾನು ಸುಮ್ಮನದೆ. ಆದ್ರೆ ಗಂಟು ನೋಡಿದ್ರೆ ಲಕ್ಷಾಂತರ ರೂಪಾಯಿ ಇದ್ದಂಗೆ ಅನ್ನಿಸ್ತಾ ಇತ್ತು. ಅಯ್ಯೋ ನಿಮ್ಮ ಅಷ್ಟೊಂದು ದುಡ್ಡು ತಕೊಂಡು ಸ್ಟೇಷನ್ಗೆ ಹೋದ್ರು ಅಂತಿದ್ದೀರಲ್ಲ, ನೀವು ಜೊತೆಯಾಗಿ ಹೋಗತ್ತಾನೆ? ಶಾರದಾ, ಏನ್ ಹೇಳ್ತಾ ಇದ್ಯಾ? ಹೌದ್ರಿ, ಮೊದ್ಲೇ ಕಾಲ ಚೆನ್ನಾಗಿಲ್ಲ ಅಂತದ್ರಲ್ಲಿ ಅಣ್ಣನ್ ಒಂದನ್ನೇ ಅಲ್ಲಿ ತನಕ ಹೋಗು ಅಂತ ಕಳ್ಸಿ ಬಂದಿದ್ದೀರಲ್ಲ, ಅಂತದೇನಿತ್ತು ಕಡ್ದ್ ಕಟ್ಟೆ ಹಾಕುವಂಥದ್ ಮನ್ಲಿ? ಓಲಿ ಜೋಪಾನವಾಗಿ ಮನೆಗೆ ತಲುಪಿದ್ರ ಅಂತ ಒಂದ್ ಫೋನ್ ಮಾಡಿ ವಿಚಾರಿಸಿ. ಗೀಟಾ, ರಾಜಣ್ಣನ್ ಕೂಡ ನಾನು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗಿತ್ತು. ಅದಕ್ಕೆ ರಾಜಣ್ಣ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಲೇಟಾಗಿ ಬರ್ತೀನಿ ಅಂತ ನಿಮ್ಗೇನಾದ್ರೂ ಹೇಳಿದ್ರಾ? ಇಲ್ಲ ಕನಕ, ನಾನು ಆಗ್ಲಿಂದ ಅದನ್ನೇ ಯೋಚನೆ ಮಾಡ್ತಿದ್ದೆ. ಮಾವಯ್ಯ ನನಗೇನು ಹೇಳೋಗ್ಲಿಲ್ಲ. ಅತ್ತೆಗೇನಾದ್ರೂ ಹೇಳಿದಾರೆ ಒಂದ್ ಮಾತು ಕೇಳ್ಬೇಕಾಗಿತ್ತು. ಸರಿ, ಅದಕ್ಕೆ ಈಗ್ಲೇ ಕೇಳ್ತೀನಿ. ಅಮ್ಮ, ಅಪ್ಪ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಎಲ್ಗಾದ್ರೂ ಹೋಗಿ ಬರ್ತೀನಿ ಅಂತ ನಿಂಗೇನಾದ್ರೂ ಹೇಳಿದ್ರಾ? ಇಲ್ಲ ಕನ್ಕಿ, ನನ್ನ ಹತ್ರ ಏನು ಹೇಳಲಿಲ್ಲ. ನನ್ಗೇನೋ ಗೊತ್ತಿಲ್ಲ. ಮತ್ತೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ನೋಡು, ಒಂದ್ ಫೋನು ಮಾಡಿಲ್ಲ. ಹಾಗಾದ್ರೆ ಎಲ್ಲೋ ಬೆಳಗಿನ ಜಾವ ಕಂಡು ಕನ್ಸು ಮಧ್ಯರಾತ್ರಿ ನಿಜ ಆಗುತ್ತೆ ಅನ್ಸುತ್ತೆ. ಅಕಸ್ಮಾತ್ ಅಪ್ಪ ಏನಾರು ಗೊಟಕಂದ್ರೆ ಅಪ್ಪನ ಕೆಲಸ ಇವಳಿಗೆ ಸಿಕ್ಕಿ ಇವಳು ಕಂಡಕ್ಟರ್ ಆಗ್ತಾಳೆ.
ರೀ ಬಾಯ್ ಬಿಟ್ರೆ ಸಾಕು, ಬರೀ ಇಂಥದೇ ನಿಮ್ ಬಾಯಲ್ಲಿ ಬರೋದು. ಅಲ್ಲ ರೀ, ಒಂದಿನಾದ್ರೂ ಒಂದ್ ಒಳ್ಳೆ ಮಾತಾಡಿದೀರಾ ನೀವು? ಏ ಲಕ್ಷ್ಮಿ, ಇವನ್ ಏನಾದ್ರೂ ಹೇಳ್ಕೊಳ್ಳಿ, ಯಾರಾದ್ರೂ ಚಲ್ವಣ್ಣನ ಮನೆಗೆ ಫೋನ್ ಮಾಡಿ ಅಲ್ಲಿಗೇನಾದ್ರೂ ಬಂದಿದಾರ ಅಂತ ಕೇಳಿ. ಹೂನಮ್ಮ, ನಾನೇ ಮಾಡಿ ನೋಡ್ತೀನಿ. ಅಮ್ಮ, ಫೋನ್ ಸಿಗ್ತಾ ಇಲ್ಲ, ನಾಟ್ ರೀಚಬಲ್ ಅಂತ ಬರ್ತಿದೆ. ಕುಬೇರ, ನೀನೇ ಒಂದ್ ಹೆಜ್ಜೆ ಅವ್ರ ಮನೆ ತಕ್ಕ ಹೋಗಿ ನಮ್ ರಾಜ ಲವ್ನ ಇಲ್ವಾ ಅಂತ ನೋಡ್ಕೊಂಡಾದ್ರು ಬರೋ. ಅಯ್ಯೋ ಅಜ್ಜಿ, ಗಂಟೆ ಇವಾಗ 9:15. ಶುಕ್ರ ನನ್ ಮನೆ ಕಾಲಿಡ್ತಾ ಇದ್ದಾನೆ. ನಾನು ಇಷ್ಟೊತ್ತಿಗೆಲ್ಲ ಮನೆಯಿಂದ ಆಚೆ ಹೋಗ್ಲೇಬಾರ್ದು. ಕನಕ ನಡಿ, ನಾನು ನಿನ್ ಜೊತೆ ಬರ್ತೀನಿ, ಹೋಗಿ ನೋಡ್ಕೊಂಬರೋಣ. ಬೇಡ ಅದಕ್ಕೆ, ನಾನೇ ಹೋಗಿ ಬರ್ತೀನಿ, ನೀವ್ ಇಲ್ಲೇ ಇರಿ. ಕನಕ, ತುಂಬಾ ಕತ್ಲಾಗಿದೆ. ಪರವಾಗಿಲ್ಲ ಅದಕ್ಕೆ, ನೀವೇನು ಹೆದರ್ಕೋಬೇಡಿ, ನಾನು ಹೋಗಿ ಬರ್ತೀನಿ ಆಯ್ತಾ? ಸರಿ, ಹುಷಾರು. ಅಣ್ಣನ್ ಫೋನ್ ಬಂದಿತ್ತಾ? ಮನೆಗೆ ಹೋಯ್ತಂತ? ನನಗೂ ಗೊತ್ತಿಲ್ಲ ಕಣ್ ಶಾರದಾ, ನಾನು ಅವನ ಫೋನ್ಗೆ ಕಾಯ್ತಾ ಇವನೇ. ನಾನು ಈ ಕಡೆಯಿಂದ ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ, ಅವನು ಆ ಕಡೆಯಿಂದ ತಿರುಗಿಸಿ ಫೋನು ಮಾಡ್ತಾ ಇಲ್ಲ. ನನಗೆ ಯಾಕೋ ಈಗೀಗ ದಿಗ್ಲಾಗಕ್ಕೆ ಶುರು ಆಗದೆ. ಅಯ್ಯೋ, ಕಣ್ಕನ್ ಒಂದ್ ಫೋನ್ ಮಾಡಿ ವಿಚಾರಿಸೋದಲ್ವಾ? ಹೌದಲ್ವಾ? ಚಲ್ಮವ 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 ಕನಕವ, ಈಗ ತಾನೇ ನಾನು ನಿನ್ ಫೋನ್ ಮಾಡುವ ಅಂತಿದ್ದೆ. ಇದ್ಯಾಕೆ ಇಷ್ಟು ಗಾಬರಿಯಾಗಿ ಬಂದಿದ್ಯಾ? ನಿಮ್ಮಪ್ಪ ಮನೆಗೆ ಬಂದವನೇ ತಾನೆ? ಇಲ್ಲ ಮಾವ, ರಾಜಣ್ಣ ಇನ್ನೂ ಮನೆಗೆ ಬಂದಿಲ್ಲ, ಅದಕ್ಕೆ ನಿಮ್ಗೇನಾದ್ರೂ ಗೊತ್ತಿರತ್ತ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹಂಗಾರೆ ಇವನು ಮನೆಗೆ ಹೋಗದೆ ಎತ್ತಾಗೋದ? ಶಾರದಾ ಹೇಳ್ದಂಗೆ ಏನಾರ? ಹಲೋ ಹಲೋ, ಎಲ್ಲಮ್ಮ ಹೋಗ್ತಿದ್ಯಾ? ಒಂದ್ ಸ್ವಲ್ಪ ಹೊತ್ತು ಆಚೆಗೆ ಹೋಗ್ತಿದ್ದೀನಿ ಅದಕ್ಕೆ. ಮೀನಾಕ್ಷಿ, ನಾನು ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀನಿ. ಮೋಹನ್, ನಾನು ಬರ್ತೀನಿ. ಬಾ. ಅಕಸ್ಮಾತ್ ಅಪ್ಪ ಏನಾರು ಗೊಟಕಂದ್ರೆ ಅಪ್ಪನ ಕೆಲಸ ಇವಳಿಗೆ ಸಿಕ್ಕಿ ಇವಳು ಕಂಡಕ್ಟರ್ ಆಗ್ತಾಳೆ.
ಏನಮ್ಮ ಯಾಕೆ ಅಳ್ತಾ ಇದೀಯಾ? ನೀನನ್ನು ಎಲ್ಲೋ ನೋಡ್ದಾಗಿದೆಯಲ್ಲ. ನೀವವತ್ತು ದೇವಸ್ಥಾನದಲ್ಲಿ ನಾನು ಕುಂಕುಮ ಇಟ್ಟಿದ್ರಲ್ವಾ? ಹಾ, ಕನಕ ತಾನೆ? ಹೌದು. ನೀನೇನಮ್ಮ ಇಲ್ಲಿ? ಯಾರಿಗೇನಾಯ್ತು? ಯಾಕೆ ಅಳ್ತಾ ಇದೀಯಾ? ನಮ್ಮಪ್ಪನ ಯಾರೋ ಪಾಪಿಗಳು ದುಡ್ಡಾಸೆಗೆ ಹೊಡೆದ್ಬಿಟ್ಟಿದ್ದಾರೆ. ಅವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಆದ್ರೆ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅದಕ್ಕೆ ಅವ್ರಿಗೆ ಬೇಗ ಜ್ಞಾನ ಬರ್ಲಿ, ಅವ್ರಿಗೇನು ಆಗದೆ ಇರ್ಲಿ ಅಂತ ಮನ್ಸಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ. ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ವಿಪರ್ಯಾಸ ಅಂದ್ರೆ ಅದೇನಮ್ಮ. ನೀನು ನಿಮ್ಮ ಅಪ್ಪನ ಆರೋಗ್ಯ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದೀಯ. ನಾವು ನಮ್ಮ ಮಗಳಿಗ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಅವಳನ್ನ ಕಾಯಕ್ ಬಂದಿದೀವಿ. ಯಾಕೆ? ನಿಮ್ಮ ಮಗಳಿಗೆ ಏನಾಯ್ತು? ತನ್ನದೇ ತಪ್ಪಿನಿಂದ ಯಾವುದೋ ಮರಕ್ಕೆ ಕಾರ್ ಗುದ್ದಿ ಆಕ್ಸಿಡೆಂಟ್ ಮಾಡ್ಕೊಂಡು ಏಟ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಒಳ್ಳೇದಾಗ್ಲಿ, ಅವಳಿಗೇನು ಆಗದೆ ಇರ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೋತಾ ಇದೀವಿ. ನೋಡಿ, ನಿಮ್ ಮಗಳಿಗೆ ಏನೂ ಆಗಲ್ಲ. ಅವ್ರು ಬೇಗ ಹುಷಾರಾಗ್ತಾರೆ ಬಿಡಿ. ನೀವು ದೊಡ್ಡೋರು, ನಮ್ಮ ಅಪ್ಪಂಗ್ ಬೇಗ ಹುಷಾರಾಗ್ಲಿ, ಅವ್ರಿಗೆ ಬೇಗ ಪ್ರಜ್ಞೆ ಬರ್ಲಿ ಅಂತ ನನ್ಗೆ ಆಶೀರ್ವಾದ ಮಾಡ್ತೀರಾ? ನಿನ್ನಂಥ ಒಳ್ಳೆ ಮನ್ಸಿರೋ ಮಗಳ ತಂದೆಗೆ ಯಾವ ಕೇಳು ಆಗೋದಿಲ್ಲಮ್ಮ. ಅವ್ರಿಗೆಲ್ಲ ಒಳ್ಳೇದೇ ಆಗತ್ತೆ. ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ನಾನು ಹೋಗಿ ನಮ್ಮ ಅಪ್ಪನ ನೋಡ್ತೀನಿ. ಅವ್ರಿಗೀಗ್ಲಾದ್ರೂ ಜ್ಞಾನ ಬಂದಿರ್ಬೋದು. ನೀವ್ ಹೋಗಿ ನಿಮ್ ಮಗಳನ್ನ ನೋಡಿ. ಬರ್ತೀನಿ.